Welcome to CSI Krista Kripalaya Church year-end worship service. ವರ್ಷಾಂತ್ಯದ ಆರಾಧನೆಗೆ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸಿದ್ದೇನೆ. ಈ ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡುವ. ದೇವರು ಆತ್ಮಸ್ವರೂಪನೂ ಆತನನ್ನು ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಮುಂದಿನ ಆರಾಧನಾ ಕ್ರಮವನ್ನು ನಾವೆಲ್ಲರೂ ಅನುಸರಿಸೋಣ. ನಮ್ಮ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಕರ್ತ ದೇವರು ಪರಿಶುದ್ಧನು, ಶ್ವಾಸವಿರುವುದೆಲ್ಲವೂ ಕರ್ತನನ್ನು ಸ್ತುತಿಸಲಿ. ಕರ್ತನಿಗೆ ಸ್ತೋತ್ರ. ನಮ್ಮೊಲ್ಮೆಯ ಕ್ರಿಸ್ತನೇ, ಈ ವರ್ಷವನ್ನು ನಿನ್ನ ವಾಗ್ದಾನ ಮತ್ತು ಭರವಸೆಯ ವಾಕ್ಯಗಳೊಂದಿಗೆ ಪ್ರಾರಂಭಿಸಿದೆವು. 365 ದಿವಸಗಳು ಸಾನಿಶ್ಚಿತತೆ, ಭಯ, ಕುತೂಹಲ ಮತ್ತು ಹಲವಾರು ಸೂಚನೆಗಳಿದ್ದವು. ವಾರಪತ್ರಿಕೆಗಳು, ಪ್ರದರ್ಶನ ಮತ್ತು ವಿದ್ಯುನ್ಮಾನ ಮೂಲಕವಾಗಿ ಸಹಜವಾದ ನ್ಯಾಯ ತೀರ್ಪಿನ ದಿನ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಈ ವರ್ಷದುದ್ದಕ್ಕೂ ಕರ್ತನ ನಮ್ಮ ರಕ್ಷಕನು ಮತ್ತು ಸಹಾಯಕನು, ಘನವೈದ್ಯನು ಎಂಬುದನ್ನು ಈ ಮೇಲಿನ ಎಲ್ಲ ಅನುಭವಗಳ ಮೂಲಕವಾಗಿ ತಿಳಿದುಕೊಂಡೆವು. ಆದ್ದರಿಂದ ಕರ್ತನೇ, ನಿನಗೆ ಸ್ತೋತ್ರ. ಜನಾಂಗಗಳು ನಿನ್ನ ಕೃಪೆ ಮತ್ತು ದಿವ್ಯ ಸಾನ್ನಿಧ್ಯದಿಂದ ಸಾಂತ್ವನಗೊಂಡವು, ಯಾಕಂದರೆ ಭೂಮಿ ಮತ್ತು ಅದರಲ್ಲಿರುವುದು ಕರ್ತನವು. ಹಾಡುವ ಸಂಗೀತಗಳಲ್ಲಿ 29ನೆಯ ಸಂಗೀತದಲ್ಲಿ ಹಾಡುವ ದ ಗ್ಲೋರಿ ಆಫ್ ಗಾಡ್. ಲೆಟ್ ಅಸ್ ಸಿಂಗ್ ಹಿಮ್ 29. Now thank we all our God with hearts and voices. ಉಪಕಾರ ಸ್ತುತಿಯ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪ್ರೇಯರ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಫಾರ್ ದ ಇಯರ್ 2020. ಜೀವ ಸ್ವರೂಪನೂ ನಮ್ಮ ರಕ್ಷಣೆಯ ಕೊಂಬವಾಗಿರುವ ಕರ್ತನೆ, ನಾಯಕತ್ವದಲ್ಲಿ ಈ 2020ನೇ ವರ್ಷವನ್ನು ನಾವು ಕಳೆದಿದ್ದೇವೆ. ನಮ್ಮ ಒಂದೊಂದು ತೀರ್ಮಾನಗಳನ್ನು ಎಚ್ಚರದಿಂದ ಕಾಪಾಡಿದ್ದಕ್ಕಾಗಿ, ನಮ್ಮ ಆತ್ಮಗಳನ್ನು ದೇಹವನ್ನು ರಕ್ಷಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ನಮ್ಮ ಆರೋಗ್ಯವನ್ನು ಕಾಪಾಡಿ ನಮ್ಮ ಸಂಪತ್ತನ್ನು ಕೊಟ್ಟಿರುವಂತೆಲ್ಲ ಕೆಲಸವನ್ನು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ.
ಸಭೆ ನಿನಗೆ ವಂದನೆಗಳು ಓ ದೇವ. ಈ ವರ್ಷದುದ್ದಕ್ಕೂ ನಿನ್ನ ನಿರಂತರವಾದ ಪ್ರೀತಿಯನ್ನು ಅನುಭವ ಮಾಡುವ ಅವಕಾಶಗಳಿಗಾಗಿ, ಸುಖದ ಸಮಯದಲ್ಲಿ ಸಾಂತ್ವನವನ್ನು ಅನುಭವಿಸುವುದಕ್ಕಾಗಿ, ಇದ ಸಂಕಷ್ಟದ ಸಮಯದಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿ, ಒಂಟಿತನದ ಬೇಸರ, ಕೋವಿಡ್ನ ಸಹಾಯಕತೆ, ಅನುಮಾನ ಮತ್ತು ಜಿಗುಪ್ಸೆಗಳಿಂದ, ಕಾಯಿಲೆಯಿಂದ ಕೂಡಿದಾಗ ನಮ್ಮನ್ನು ಬಿಡಿಸಿದ ನಿನ್ನ ಪ್ರೀತಿಗಾಗಿ ನೀನನ್ನು ವಂದಿಸುತ್ತೇವೆ. ನಿನಗೆ ವಂದನೆಗಳು ಓ ದೇವ. ದೇವರ ಮಹಾಕೃಪೆಯನ್ನು ನಿರಂತರವಾಗಿ ಪ್ರೀತಿಯನ್ನು ಮತ್ತು ಸಾಂತ್ವನವನ್ನು ಅನುಭವಿಸಿದ ನಾವು ನಮ್ಮ ಅಕೃತ್ಯಗಳನ್ನು ಸ್ಮರಿಸಿಕೊಂಡು ಆತನ ಕ್ಷಮೆಯನ್ನು ಬೇಡುತ್ತಾ ಆತನ ಮುಂದೆ ದೀನತೆಯಿಂದ ಕಾಣಿಸಿಕೊಳ್ಳೋಣ. ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ಸ್ವಾಮಿಯ ಮುಂದೆ ಅರಿಕೆ ಮಾಡುವ. ಕಳೆದ ವರ್ಷದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಆತ್ಮನಿಗೆ ವಿರುದ್ಧವಾಗಿ, ನಮ್ಮ ಕುಟುಂಬದಲ್ಲಿ ಸಹೋದರ ಸಹೋದರಿಯರು ಮತ್ತು ನಮ್ಮೆಲ್ಲ ಬಂಧು ವರ್ಗದವರಿಗೆ ವಿರೋಧವಾಗಿ ಮಾಡುವಂಥ ಎಲ್ಲ ಪಾಪದೋಷ ಅಕ್ರಮಗಳನ್ನು ಸ್ವಾಮಿಯ ಮುಂದೆ ಅರಿಕೆ ಮಾಡೋಣ. ಕರ್ತನಾದ ದೇವರು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಆತನ ಪಾದ ಸನ್ನಿಧಿಗಳಲ್ಲಿ ನಾವು ಬರುತ್ತಾ ಆದಿಕರ್ತ ಕ್ರಿಸ್ತನಿನ ಗೀತವನ್ನು ಹಾಡೋಣ. ವಿಲ್ ಸಿಂಗ್ ರಾಕ್ ಆಫ್ ಏಜಸ್, ಕ್ಲಬ್ ಫಾರ್ ಮೀ. Everlasting God, 1,000 years to you are like one day. They are like yesterday, already gone. Lead us in the light of your word, just as you have led us in 2020. Renew our hearts to choose you as our Savior. O God, we ask this prayer in the name of the one who is united and reign with you and the Holy Spirit, Jesus Christ our Lord. Amen. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಲ್ಲಿ 2ನೇ ಸಮುವೇಲನ ಗ್ರಂಥ 6ನೇ ಅಧ್ಯಾಯ 1-15 ವಚನಗಳನ್ನು ಕೇಳುವ. ಬುಕ್ ಆಫ್ 2 Samuel chapter 6 verses from 1 to 15. ಈ ದಿನಕ್ಕೆ ನೇಮಕವಾದ ಮೊದಲನೇ ವೇದ ಪಾಠವು 2ನೇ ಸಮುವೇಲ 6ನೇ ಅಧ್ಯಾಯ 1-15 2ನೇ ಸಮುವೇಲ 6ನೇ ಅಧ್ಯಾಯ 1-15 ದಾವೀದನು ಯೆಹೋವನ ಮಂಜೂಷವನ್ನು ಚೀಯೋನಿಗೆ ತಂದಿದ್ದು. ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯೆಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡೆ ಮೇಲೆ ಏರಿಸಿದರು. ಅಭಿನಾದಾಬನ ಮಕ್ಕಳಾದ ಉಜ್ಜನು ಅಹಿಯೋವನು ಬಂಡೆಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡುವುದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು.
ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲಿಯೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರುಜ್ಜಾ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೇದೋದಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಒಬೇದೋದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಒಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಎಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಹೀಗೆ ದಾವೀದನು ಎಲ್ಲ ಇಸ್ರಾಯೇಲರು ಆರ್ಭಟಿಸುತ್ತಾ ತುತ್ತೂರಿಯುತ್ತಾ ಯೆಹೋವನ ಮಂಜೂಷವನ್ನು ತಂದರು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 153ನೇ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಎಚ್ಚರಗೊಂಡೇಸುವೆ ನಿನ್ನ ನೆಚ್ಚಿ ಸಮಯವ ಕಳೆಯುವೆ. ಎಚ್ಚರಗೊಂಡೇಸುವೆ ನಿನ್ನ ನೆಚ್ಚಿ ಸಮಯವ ಕಳೆಯುವೆ. ಎಚ್ಚರಗೊಂಡೇಸುವೆ ನಿನ್ನ ನೆಚ್ಚಿ ಸಮಯವ ಕಳೆಯುವೆ. ಕೊಚ್ಚು ಕನ್ಯೆಯರೆಚ್ಚ ತೀರದ ವೆಚ್ಚ ಮಾಡಿದರಾದರೂ ಕೊಚ್ಚು ಕನ್ಯೆಯರೆಚ್ಚ ತೀರದ ವೆಚ್ಚ ಮಾಡಿದರಾದರೂ ತುಚ್ಛರೆಲ್ಲ ತುರಿಚ್ಛೆಯಲ್ಲಿಯೇ ಮೆಚ್ಚಿ ರಾತ್ರಿಯ ಕಳೆದರು. ಕಾಲವ ನಿನಗೆ ಕಳೆಯುವುದೆನ್ನ ಮೇಲಬಾರದು. ಉನ್ನತ ಪದವನ್ನು ದೃಷ್ಟಿಸಿ ನೀನಗೋಪಿಸುವೆನು. ಉನ್ನತ ಪದವನ್ನು ದೃಷ್ಟಿಸಿ ನೀನಗೋಪಿಸುವೆನು. ನಿನ್ನ ಕೃಪೆಯಿಂದ ನಡೆಸಿ ಮನ್ನಿಸೈಗೆಲ ಗಣವನು. ಬಂದವರವನಿ ನೀವ ತನಕ ನಿದ್ದೆವಾರಲು ಸ್ವಾಮಿಯೇ. ಎಂದು ಅರ್ಧ ರಾತ್ರಿಯೋಳ್ ಭಕ್ತರೊಡನೆ ಶಬ್ದದಿ ಕೂಗುವೆ. ಎಂದು ಅರ್ಧ ರಾತ್ರಿಯೋಳ್ ಭಕ್ತರೊಡನೆ ಶಬ್ದದಿ ಕೂಗುವೆ. ಶುದ್ಧ ಕೃಪೆಯೇ ಹರಸಿದರೆ ನಮ್ಮ ಸಿದ್ಧನಾಗಿಯೇ ಹೋಗುವೆ. ಮನವನ್ನೆಬ್ಬಿಸಿ ಹಾಡಿಸು ನಿನ್ನ ಗಣವನೆಂದು ಕೊಂಡಾಡಿಸು. ತನುಮನಂಗಳ ನಿನಗೆ ಅರ್ಪಿಸಿ ವಿನಯ ಗುಣದಿ ಬದುಕಿಸು. ತನುಮನಂಗಳ ನಿನಗೆ ಅರ್ಪಿಸಿ ವಿನಯ ಗುಣದಿ ಬದುಕಿಸು. ಕೊನೆದು ನಿನ್ನ ಸುಪುಣ್ಯದಿಂದಲೇ ನಿನಗೆ ಭಾಗ್ಯವ ಪಾಲಿಸು. ಎಚ್ಚರಗೊಂಡೇಸುವೆ ನಿನ್ನ ನೆಚ್ಚಿ ಸಮಯವ ಕಳೆಯುವೆ. ಈಗ ಸುವಾರ್ಥ ವೇದ ಭಾಗವನ್ನು ಕೇಳೋಣ. ನಾವು ಲಿಸನ್ ಟು ದ ಗಾಸ್ಪಲ್ ರೀಡಿಂಗ್. ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ 17 ವರ್ಸಸ್ ಫ್ರಮ್ 11 to 19. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. The Gospel reading is taken from Luke chapter 17 verses 11 to 19. Jesus heals 10 men with leprosy. Now on his way to Jerusalem, Jesus traveled along the border between Samaria and Galilee. As he was going into a village, 10 men who had leprosy met him. They stood at a distance and called out in a loud voice, "Jesus, Master, have pity on us." When he saw them, he said,
Go, show yourselves to the priests. And as they went, they were cleansed. One of them, when he saw he was healed, came back, praising God in a loud voice. He threw himself at Jesus' feet and thanked him, and he was a Samaritan. Jesus asked, Were not all 10 cleansed? Where are the other 9? Has no one returned to give praise to God except this foreigner? Then he said to him, Rise and go. Your faith has made you well. Here ends the reading. Please be prepared. Praise be to thee, O Christ. ಸವ್ಯ ಮಾಡಿ ಕುಳಿತುಕೊಳ್ಳಿ. ಕರ್ತ ಸಿದ್ಧವಾಗಿದ್ದೇನೆ, ಮಾಸ್ಟರ್ ಸ್ಪೀಕ್ ದಾಯ್ ಸರ್ವೆಂಟ್. ಒಂದು ಚರಣವನ್ನು ನಾವೆಲ್ಲರೂ ಹಾಡುವ. ಪ್ರಾರ್ಥನೆ ಮಾಡುವ. ನಮ್ಮ ಕರ್ತನೇ, ನಮ್ಮ ಶರಣನೇ, ಲೋಕದ ಒಡೆಯನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ವರ್ಷಾಂತ್ಯದ ಈ ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಟು ದ ಕಮಿಂಗ್ ಇಯರ್. ಬಿಫೋರ್ ದಟ್, we are going to meditate on God's word, how to equip ourselves for 2021. All crisis has some challenges. And therefore, challenges in our life, it creates inspiration. If you neglect a challenge, if you reject a challenge, we will fail to understand the inspiration which has in our life. And this inspiration is a very humble attitude of a person, and it creates humility. And this also creates a nature, a surrendering nature to the situation, the context. And further, inspiration helps others as well as ourselves to look for a better future, taking challenge to the future. ಪ್ರತಿಯೊಬ್ಬರ ಜೀವಿತದಲ್ಲಿ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ಸವಾಲುಗಳನ್ನು ಸೃಷ್ಟಿ ಮಾಡುತ್ತವೆ. ಈ ಸವಾಲುಗಳ ಮೂಲಕವಾಗಿ ನಮಗೆ ಜೀವನದ ಉತ್ಸಾಹವನ್ನು ಆ ಸವಾಲುಗಳು ಕೊಡ್ತವೆ. The crisis will give us inspiration.
ಈ ಉತ್ಸಾಹ ಮತ್ತು ಈ ಸವಾಲುಗಳೇನಿದೆ, ಜೀವನದ ಸವಾಲುಗಳು, ಅದು ಯಾವುದೇ ಸವಾಲಾಗಿರ್ಬೋದು, ಅದು ಮನುಷ್ಯನಿಗೆ ತಗ್ಗಿನ ಸ್ವಭಾವವನ್ನು, ದೀನ ಸ್ವಭಾವವನ್ನು ಅದು ಸೃಷ್ಟಿಸುತ್ತವೆ. ನಾವು ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಮತ್ತು ಈ ಉತ್ಸಾಹ ಮತ್ತು ಈ ಸಮಸ್ಯೆಗಳೇನಿದೆ, ಇದು ನಮ್ಮನ್ನು ಇತರರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಇತರರ ಭವಿಷ್ಯವನ್ನು ಮತ್ತು ನಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡಲು ಒಂದು ವಿಶೇಷವಾದಂಥ ಒಂದು ಅವಕಾಶವನ್ನು ನಮ್ಮ ಸಮಸ್ಯೆಗಳು ಸೃಷ್ಟಿ ಮಾಡಿಕೊಡ್ತವೆ. 20ರ ವರ್ಷದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಇದು ನಾನು ತಿಳಿದುಕೊಂಡಂಥ ವರ್ಷ. ನಮ್ಮ ಜೀವಿತದಲ್ಲಿ ಇದು ಕಾಣದೇ ಇರುವಂಥ ಒಂದು further I don't know. I think we continue with the same condition, is what I feel. This is the global context in which we are meditating 2020. Further, if you look into the future still looks very bleak, and future also looks very unpredictable. If you look at yesterday and today's resolutions from the laws from the government, yesterday they told us to worship, or the curfew will be there up to after 6. Curfew will be there, and today they passed a resolution that it should be from 12 o'clock in the afternoon. So this uncertainty and this confusion, this hopelessness will continue, and for that we need to be ready, and also we need to take this as a challenge in our life. And we are exhausted already. 1 year is totally, we are exhausted. We have lost many people. We lost our jobs, we lost our income, we lost so many other problems. We are facing a lot of problems. Education is still a problem. A mutation has taken a new form. The virus has taken a new form. And how are we going to send our children to schools? And how are we going to pay the bills if any medical bill comes to our family members? These are some of the questions, immediate questions we are thinking from yesterday, for the past 1 week. Dear brothers and sisters in Christ, this is a reality we are going to face. ನಮ್ಮ ಈ ದಿವಸದ ಸಮಸ್ಯೆಗಳನ್ನು ನಾವು ನೋಡುವಾಗ ಅಸಂಗತವಾದಂಥದ್ದು ಅಥವಾ ಯಾವುದೇ ನೆಲೆ ಇಲ್ಲದೆ ಇರತಕ್ಕಂತಹ ನಿರ್ಧಾರಗಳನ್ನು ಸರ್ಕಾರಗಳು ತೆಗೆದುಕೊಳ್ತಾ ಇವೆ. ನಮ್ಮ ಸಮಸ್ಯೆಗಳು ಅದೇ ರೀತಿಯಲ್ಲಿದೆ. ಹೊಸ ಕೊರೋನಾದ ರೂಪಾಂತರ ಇನ್ನೂ ಭೀಕರವಾಗಿರ್ತದೆ ಅಂತ ಹೇಳುವಂಥ ಮಾತುಗಳನ್ನು ನಾವು ನೋಡ್ತೇವೆ. ಆದ ಕಾರಣ ಹೊಸ ವರ್ಷದಲ್ಲೂ ಸಹ ನಾವು ಇಂಥ ಸಮಸ್ಯೆಗಳನ್ನು ಅನುಭವಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ದಿವಸ ಯೋಚನೆ ಮಾಡೋದಾದರೆ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ನಾವು ಸವಾಲೆಂಬುದಾಗಿ ತೆಗೆದುಕೊಳ್ಳಬೇಕು. ಇಟ್ಸ್ ಅ ಕ್ರೈಸಿಸ್ ವಿ ನೀಡ್ ಟು ಫೇಸ್, ದ ಚಾಲೆಂಜ್ ವಿ ನೀಡ್ ಟು ಫೇಸ್. ಮಕ್ಕಳಿಗೆ ಈ ದಿವಸ ಶಾಲೆ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಕಡೆ ಧಾರ್ಮಿಕವಾಗಿ ಈ ದಿವಸದ ಎಲ್ಲ ಕಾರ್ಯಕ್ರಮಗಳನ್ನು ನೋಡುವಂಥ ಸರ್ಕಾರ ಮತ್ತು ಪಕ್ಷ, ಅದರಲ್ಲೇನೋ ಒಂದು ವಿಕೃತವಾದಂಥ ಒಂದು ಆನಂದವನ್ನು ಅವರು ಪಡೀತಿದ್ದಾರೆ. ದೇ ಆರ್ ಆಲ್ಸೋ ನಾಟ್ ಹಾನೆಸ್ಟ್ ಇನ್ ಟೆಲಿಂಗ್ ಪೀಪಲ್ ದಟ್ ದಿಸ್ ಈಸ್ ಕರ್ಫ್ಯೂ, ದಿಸ್ ಈಸ್ ಹೆಲ್ತ್ ಕ್ರೈಸಿಸ್, ದಿಸ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ಇಂಥ ಒಂದು ಸಮಸ್ಯೆಯ ಸಂದರ್ಭದಲ್ಲಿ ನಾವು ಯಾವ ರೀತಿ ಮುಂದಿನ ವರ್ಷವನ್ನು ನಾವು ನೋಡಬೇಕು? ಇಂಥ ಸಮಸ್ಯೆನ ನಾವು ಕಳೆದ ಯಾವ ವರ್ಷದಲ್ಲೂ ಅದನ್ನು ಈ ರೀತಿ ಅಷ್ಟು ದೀರ್ಘವಾಗಿ ಸುದೀರ್ಘವಾಗಿ ಇದನ್ನು ಆಲೋಚನೆ ಮಾಡಿರಲಿಲ್ಲ. ಸೊ ದಿಸ್ ಇಸ್ ಅ ಕಾಂಟೆಕ್ಸ್ಟ್ ಇನ್ ವಿಚ್ ವಿ ಆರ್ ದೇರ್. ಇದಕ್ಕೆ ಉತ್ತರವಾಗಿ ನಾವೇನು ಯೋಚನೆ ಮಾಡಬೇಕು? ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ದಟ್ ವಿ ಆರ್ ಫೇಸಿಂಗ್ ಚಾಲೆಂಜ್, ವಿ ಆರ್ ಇನ್ಸ್ಪೈರ್ಡ್ ಬೈ ದೀಸ್ ಚಾಲೆಂಜಸ್. ಅಟ್ ದ ಸೇಮ್ ಟೈಮ್ we need to be very humble enough to accept some of the challenges before us. ಇಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ನಮಗೆ ಒಂದು ನಿರೀಕ್ಷೆ ಇದೆ.
ದೇವರಲ್ಲಿ ಒಂದು ನಿರೀಕ್ಷೆ ಇರುವುದರಿಂದ ಕಳೆದ ವರ್ಷವನ್ನು ನಾವು ಕಳೆದಿದ್ದೇವೆ. ಇಸ್ ಅ ವೆರಿ ಪಾಸಿಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾಸ್ಟ್ ಇಯರ್. ಕಳೆದ ವರ್ಷವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಕಳೆದ ವರ್ಷದ ಎಲ್ಲ ಘಟನೆಗಳನ್ನು ನಾವು ಅನುಭವಿಸಿದ್ದೇವೆ. ನಾನು ಹೇಳಿದಂತೆ ಎಲ್ಲ ಸಮಸ್ಯೆ ಕಳೆದ ವರ್ಷದಲ್ಲಿತ್ತು. ಬಟ್ ಸ್ಟಿಲ್ ವಿ ಆರ್ ಸಿಟ್ಟಿಂಗ್ ಟುಡೇ ಆ್ಯಂಡ್ ವಿ ಆರ್ ವರ್ಷಿಪಿಂಗ್ ಅವರ್ ಲಾರ್ಡ್ ಹೂ ಈಸ್ ದ ಲಾರ್ಡ್ ಆಫ್ ಕ್ರೈಸಿಸ್, ಹೂ ಕಮ್ಸ್ ಇನ್ ದಟ್ ಟೈಮ್ ಆಫ್ ಕ್ರೈಸಿಸ್. ನಮ್ಮ ದೇವರು ನಮ್ಮನ್ನು ಸಮಸ್ಯೆಯಲ್ಲಿ ಬಿಟ್ಟು ಹೋಗುವಂಥ ದೇವರಲ್ಲ. ಈಸ್ ಅ ಗಾಡ್ ವಿತ್ ಅಸ್. ಆತನು ದೇವರಾಗಿದ್ದಾನೆ, ನಮ್ಮ ಮಧ್ಯೆ ಇದ್ದಾನೆ. ಇದು ಕ್ರೈಸ್ತರ ಒಂದು ವಿಶ್ವಾಸ. ಅದ ಕಾರಣ ಈ ದಿವಸ ಲೋಕದ ಅನಿವಾರ್ಯತೆ ಏನು ಅಂತ ಹೇಳಿದ್ರೆ, ದೇವರನ್ನು ನಾವು ನಂಬುವಂಥದ್ದೇ ಒಂದು ವಿಶೇಷವಾದಂಥ ಚಾಲೆಂಜ್ ಅಥವಾ ಒಂದು ಸವಾಲು. ದೇವರನ್ನು ನಾವು ನಂಬಿ ಮುಂದೆ ಹೊರದಾಗ ಪ್ರಿಯರೇ, ಆತನಲ್ಲಿ ಸದಾ ನಾವು ಜೀವಿಸುವಾಗ ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಇದು ಕಳೆದ ವರ್ಷದಲ್ಲಿ ನಾವು ಅನುಭವಿಸಿದಂಥದ್ದು. ಹೊಸ ವರ್ಷದಲ್ಲಿ ನಾವು ಇದೇ ಮಾರ್ಗವನ್ನು, ದೇವರ ಮಾರ್ಗವನ್ನು ನಾವು ಅನುಸರಿಸಿದಾಗ ಈ ಸವಾಲುಗಳನ್ನು, ಜೀವನದ ಕಷ್ಟ ಸಮಸ್ಯೆಗಳನ್ನು ನಾವು ಎದುರಿಸಲಿಕ್ಕೆ ನಾವು ಧೈರ್ಯಗೊಳ್ಳುತ್ತೇವೆ. ದೇವರ ವಾಕ್ಯ ಈ ದಿವಸ ಅದೇ ನಮಗೆ ನಮ್ಮ ಮುಖ ಮಾತನಾಡಬೇಕು. ನಾನು ಮಾಡುವಂಥ ಪ್ರಸಂಗ ಅಲ್ಲ, ಬದಲಾಗಿ ನಾನು ಹೇಳುವಂಥ ವಾಕ್ಯಗಳನ್ನು ದಯಮಾಡಿ ತಾವು ಈ ವರ್ಷದ ಪ್ರಾರಂಭದಿಂದ ಅವುಗಳನ್ನು ನೀವು ಸಿದ್ಧಿಗೆ ತರುವ ಹಾಗೆ ಪ್ಲೀಸ್ ಮೆಡಿಟೇಟ್ ಆನ್ ದೋಸ್ ವರ್ಡ್ಸ್ ವಿಚ್ ಕಮ್ ಟು ಅಸ್ ಟುಡೇ ಆ್ಯಂಡ್ ಇಟ್ ಈಸ್ ಎ ಗೈಡಿಂಗ್ ಪಾಯಿಂಟ್. ಅದು ನಮ್ಮನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಒಂದು ಆಶ್ವಾಸನೆಯನ್ನು, ವಿಶ್ವಾಸವನ್ನು, ಧೈರ್ಯವನ್ನು, ಸಮಸ್ಯೆಯನ್ನು ಎದುರಿಸಬೇಕಾದಂಥ ಧೈರ್ಯವನ್ನು ಅದು ನಮಗೆ ಕೊಡ್ತದೆ. ಲೋಕದ ಸಮಸ್ಯೆಗಳೇನಿದೆ ಅದು ಎದುರಿಸಲಾರದಷ್ಟು ಬಿದ್ದು ಹೋಗುವಂತಹ ಸಮಸ್ಯೆಗಳಲ್ಲ. ಒಂದು ವೇಳೆ ನಾವು ಸೋತು ಹೋದರೆ ಪ್ರಿಯರೇ, ಅದು ನಮ್ಮ ತಪ್ಪಾಗಿರ್ತದೆ. ಆದರೆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನಮ್ಮೊಂದಿಗಿರುವಂಥ ಕರ್ತನಾಂತ ಸ್ವಾಮಿ ಶಿಲುಬೆಯನ್ನು ನಮ್ಮೊಂದಿಗೆ ಆತನು ಪ್ರತಿ ದಿವಸ ಹೊರುವಂಥವನಾಗಿದ್ದಾನೆ. ಇಸ್ ಅ ಗಾಡ್ ಹೂ ಕ್ಯಾರೀಸ್ ಅವರ್ ಕ್ರಾಸ್, ಗಾಡ್ ಹೂ ಕ್ಯಾರೀಸ್ ಅವರ್ ವೀಕ್ನೆಸಸ್, ಅವರ್ ಚಾಲೆಂಜಸ್, ಅವರ್ ಕ್ರೈಸಿಸ್, ಅವರ್ ಇಲ್ ಹೆಲ್ತ್, our punishment, our curse, everything God is there to carry with us. And our duty is to believe this God who is with us, Emmanuel, always with us. So the first lesson comes from 2 Samuel chapter 6, 1 to 15. Here is a guiding point that we need to go with the ark. God's presence, we need to go. ಈ ಮೊದಲನೇ ಅಧ್ಯಾಯದಲ್ಲಿ, ಮೊದಲನೇ ವೇದಪಾರಾಯಣದಲ್ಲಿ ಬಂದಂಥ ವಿಷಯ ಏನಂತ ಹೇಳಿದ್ರೆ, ದೇವರ ಮಂಜೂಷವನ್ನು ಹೊತ್ತಂಥ ಇಸ್ರಾಯೇಲರು ಸುಮಾರು 400 ವರ್ಷಗಳ ಕಾಲ ಅದನ್ನು ಮರೆತೇ ಹೋಗ್ಬಿಟ್ಟಿದ್ರು. ಅಭಿನದಾಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅದು ದಾಗೋನ್ ಅಂತಕ್ಕಂಥ ಒಂದು ದೇವರು, ಅದು ಯಾವುದೋ ಬೇರೆ ಇಸ್ರಾಯೇಲರಲ್ಲದೆ ಇರತಕ್ಕಂಥ ದೇವರ ಒಂದು ಸ್ಥಾನದಲ್ಲಿದ್ದಿತ್ತು. ಒನ್ಸ್ ಯು ರಿಜೆಕ್ಟ್ ದ ಗಾಡ್ ಹೂ ಈಸ್ ವಿತ್ ಯು, who carries your life, who carries your problems, then definitely we will have problem. We lose our faith, we lose our commitment to face the challenges. ಅದಕ್ಕೆ ಇಲ್ಲಿ ಆದಂಥ ವಿಚಾರ ಏನಂತ ಹೇಳಿದ್ರೆ, ಅವರು 400 ವರ್ಷಗಳ ಕಾಲ ಅದನ್ನು ಮರ್ತು ಹೋಗಿದ್ರು. ದೇ ಹ್ಯಾವ್ ಫರ್ಗಾಟನ್ ದರ್ ಇಸ್ ಎ ಆರ್ಕ್. ವಾಟ್ ಇಸ್ ದಟ್ ಆರ್ಕ್? ಆರ್ಕ್ ಹ್ಯಾಸ್ ಅ ಮರ್ಸಿ ಸೀಟ್. ಈ ಮಂಜೂಷ ಅಂತಕ್ಕಂಥದ್ದು ಆ ಕೃಪೆಯ, ಆ ಒಂದು ಸಮಾಧಾನದ ಆ ಒಂದು ಸ್ಥಾನ ಅದರಲ್ಲಿ ಇರ್ತದೆ. ಅದು ಚಿಕ್ಕದಾದಂಥ ಒಂದು ದೊಡ್ಡ ಪೆಟ್ಟಿ ಅಷ್ಟೇ. ಅದು ಆರ್ಕ್ ಇಸ್ ಅ ಸ್ಮಾಲ್ ಬಾಕ್ಸ್, ಈಸ್ ಅನ್ ಬಾಕ್ಸ್. ಅದರಲ್ಲಿ ನಾವು ನೋಡುವಂಥ ವಿಚಾರ ಏನಂತ ಹೇಳಿದ್ರೆ, ಒಂದು ಬಟ್ಟಲಲ್ಲಿ ಮನ್ನಾ, ಆ ದಿವಸದಲ್ಲಿ ಮೋಶೆಯ ಕಾಲದಲ್ಲಿ ದೇವರು ಕೊಟ್ಟಂಥ ಮನ್ನಾ, ಅದರ ಗುರುತಾಗಿ ಬ್ರೆಡ್ಗಳನ್ನಿಟ್ಟು ಅದರಲ್ಲಿ ಆರ್ಕಲ್ಲಿ ಇಡ್ತಾಯಿದ್ರು, ಅದು ಇರ್ತಾ ಇತ್ತು. ಮತ್ತು ಎರಡನೇದಾಗಿ ನಾವು ನೋಡುವಾಗ ಆರನ್ಸ್ ಬಡ್ಡಿಂಗ್ ರಾಡ್, ಅಥವಾ ಆರೋನನು ಕೋಲು ಹಿಡಿದಂಥ ಆ ಕೋಲಿನ ಒಂದು ಭಾಗವನ್ನು ಆ ಬಾಕ್ಸಲ್ಲಿ, ಆ ಆರ್ಕಲ್ಲಿ, ಆ ಬಾಕ್ಸಲ್ಲಿ ಇಡ್ತಾಯಿದ್ರು. ಮತ್ತು ಅದಲ್ಲದೆ ಮೋಶೆಯ ಶಾಸ್ತ್ರದ ಆ ಕಾನೂನುಗಳ, ಕಟ್ಟಳೆಗಳ, ಈ ದಶಾಜ್ಞೆಗಳ 2 ಹಲಗೆಗಳನ್ನು ಅದರಲ್ಲಿ ಇಡ್ತಾಯಿದ್ರು. ದೇ ಹ್ಯಾವ್ ಟು ಕ್ಯಾರಿ ದಟ್ ಎವ್ರಿವೇರ್ ದೇ ಗೋ. Once they came and settled down in the promised land, they totally forgot what that
box was. Somebody made a mistake and then they kept it in some place, Abinadab in his house. So that's the end of God's presence with them. ಈ 400 ವರ್ಷಗಳ ನಂತರ ಮತ್ತೆ ಇವರಿಗೆ ಜ್ಞಾಪಕ ಬಂದಾಗ ದಾವೀದನು ಅದನ್ನು ಮತ್ತೆ ತನ್ನ ಊರಿಗೆ ತೆಗೆದುಕೊಂಡು ಹೋಗುತ್ತಾನೆ. ಅದನ್ನು ಯಾಜಕರೇ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ ಕಾರಣ 400 ವರ್ಷಗಳ ಕಾಲ ಇವರು ಅನೇಕ ಕಷ್ಟ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಈ ದಿವಸ ನಮ್ಗೆ ಅದರಿಂದ ಬರುವಂಥ ಒಂದು ಪಾಠ ಏನು ಅಂತ ಹೇಳಿದ್ರೆ, ವಿ ಶುಡ್ ಆಲ್ವೇಸ್ ಹ್ಯಾವ್ ಅವರ್ ಗಾಡ್ ವಿತ್ ಅಸ್. ಕರ್ತನಾಂತ ಯೇಸು ಸ್ವಾಮಿ ನಮ್ಮ ಮಧ್ಯೆ ಇರಬೇಕು. ಆತ ನಮ್ಮ ಮಧ್ಯೆ ಇರಬೇಕಾದ್ರೆ ನಾವೇನೇನು ಮಾಡಬೇಕು? ದೇವರ ವಾಕ್ಯದ ಕಟ್ಟಳೆಗಳು ಯಾವ ರೀತಿಯ ಆರ್ಕ್ನಲ್ಲಿತ್ತೋ ಆ ಆರ್ಕನ್ನು ನಾವು ಈ ದಿವಸ ಸ್ವೀಕಾರ ಮಾಡಬೇಕು. ದೇವರ ವಾಕ್ಯಗಳು ನಮ್ಮೊಂದಿಗೆ ಬರಬೇಕು, ಪ್ರತಿ ದಿವಸ ಬರಬೇಕು. ಹಿಂದಿಗಿಂತ ಈ ದಿವಸ ದೇವರ ವಾಕ್ಯಗಳನ್ನು ಕ್ರೈಸ್ತರು ಜಾಸ್ತಿ ಓದ್ತಾ ಇದ್ದಾರೆ, ಬೇರೆ ಬೇರೆ ಜನಾಂಗದವರು ಅದನ್ನು ಓದ್ತಾ ಇದ್ದಾರೆ. ಸರ್ಕಾರಗಳಾಗಲಿ ಅಥವಾ ಯಾರೇ ಆಗಲಿ, ಕೋವಿಡ್ ಆಗಲಿ ನಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕೆನಾಟ್ ಕಂಟೈನ್ ಅಸ್ ವಿತೌಟ್ ಅವರ್ ಆಕ್ಟಿವಿಟಿ. ಗಾಡ್ ಈಸ್ ಅ ಗಾಡ್ ಹೂ ಈಸ್ ಆಲ್ವೇಸ್ ಟೇಕ್ಸ್ ಕೇರ್ ಆಫ್ ಅವರ್ ಕ್ರಿಯೇಟಿವಿಟಿ. ಆತ ನಮ್ಮ ಕೆಲಸ ಕಾರ್ಯಗಳನ್ನು ಸದಾ ಮಾಡುವಂಥ ದೇವರಾಗಿದ್ದಾನೆ, ಆತನೇ ದೇವರಾಗಿದ್ದಾನೆ. ಅದ ಕಾರಣ ನಾವು ದೇವರ ಕಡೆಗೆ ಬರಬೇಕು. ದೇವರು ನಮ್ಮ ಬಳಿ ಇದ್ದಾನೆ ಎನ್ನುವಂಥ ವಿಶ್ವಾಸದಿಂದ ನಾವು ದೇವರ ವಾಕ್ಯವನ್ನು ಪ್ರತಿ ದಿವಸ ನಾವು ಓದುವಂಥ ಮಕ್ಕಳಾಗಿ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಬೇಕು. ಇದು ನಮಗೊಂದು ಹೊಸ ಅನುಭವವನ್ನು ಕೊಟ್ಟೇ ಕೊಡುತ್ತದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ದಿವಸ ನೀವು ದೇವರ ಸನ್ನಿಧಿಯಲ್ಲಿ ಬಂದಿದ್ದೀರಿ. ದೇವರ ವಾಕ್ಯದಿಂದ ನೀವು ವಿಶೇಷವಾದಂಥ ಒಂದು ಸಹಾಯನ ಪಡೆದವರಾಗಿ ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಬೇಕಾದಂಥ ಮನಸ್ಸನ್ನು ಕೊಡು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ ಈ ದಿವಸದಿಂದ ನಮ್ಮದಾಗಿರಬೇಕು. ಎರಡನೇದಾಗಿ ಪ್ರಿಯರೇ, ಓದಿದಂಥ ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ, 10 ಜನ ಕಾಯಿಲೆಯುಳ್ಳಂಥವರು, ಕುಷ್ಠರೋಗಿಗಳು. ಅದರಲ್ಲೂ ಒಬ್ಬ ಮಾತ್ರ ಸ್ವಾಮಿಯ ಬಳಿಗೆ ಬರ್ತಾನೆ. ಈ ಕೋವಿಡ್ನ ಮುಗೀತು ಅಂಥೇಳಿ ಇನ್ನೇನು ಹೊಸ ವರ್ಷ ಪ್ರಾರಂಭ ಮಾಡಬೇಕೆಂಬುದಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ಕೋವಿಡ್ ಈ ವರ್ಷ ಮುಗಿದೋಗ್ಬಿಟ್ಟಿದ್ರೆ ನಮ್ಮಲ್ಲಿ ಎಷ್ಟು ಜನ ದೇವರ ಬಳಿಗೆ ಬರ್ತಾಯಿದ್ವಿ? ಅಲ್ಲಿ ಒಬ್ಬನೇ ಒಬ್ಬ ಅವನು ಸಮಾರ್ಯದವನು ಸ್ವಾಮಿಯ ಬಳಿಗೆ ಬಂದು ಸ್ತುತಿ ಸ್ತೋತ್ರವನ್ನು ಮಾಡುತ್ತಾನೆ, ಅವಾಗ ತನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. 10 ಜನ, ಒಬ್ಬ ಮಾತ್ರ ಬರ್ತಾಯಿದ್ದಾನೆ. ಈ ಲೋಕವು ಅದೇ ರೀತಿಯಲ್ಲಿದೆ. ಕಳೆದ ವರ್ಷದ ಎಲ್ಲ ಆಶೀರ್ವಾದಗಳನ್ನು ಪಡೆದಿದ್ದೇವೆ, ರಕ್ಷಣೆಯನ್ನು ಪಡೆದಿದ್ದೇವೆ, ದೇವರ ಒಂದು ಆರೋಗ್ಯದಿಂದ ನಾವು ಜೀವನ ಮಾಡಿದ್ದೇವೆ, ಆಹಾರವನ್ನು ನಾವು ಹೊಂದಿಕೊಂಡಿದ್ದೇವೆ. ಬೇರೆಯವ್ರಿಗೆ ಬಂದಂಥ ಕಷ್ಟಗಳಿಗಿಂತ ನಾವು ಹೆಚ್ಚಾದಂಥ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ನಡೆಸಿದ್ದಾನೆ. ಇವೆಲ್ಲವುಗಳನ್ನು ಸ್ಮರಿಸಿ ನಾವು ಸ್ವಾಮಿಗೆ ದಿವಸ ಕೃತಜ್ಞತೆಯನ್ನು ಸಲ್ಲಿಸುವರಾಗಬೇಕು. ವಿ ನೀಡ್ ಟು ಬಿ ಥ್ಯಾಂಕ್ಫುಲ್ ಟು ಗಾಡ್ ಬಿಕಾಸ್ we were kept under his safety, his guarantee. We kept under his cross, under his cross. ಆತನು ನಮಗೆ ಸದಾಕಾಲ ಈ ರಕ್ಷಣೆಯನ್ನು ಮತ್ತು ಸ್ವಸ್ಥತೆಯ ಆ ರಕ್ತದ ಆಶೀರ್ವಾದವನ್ನು ಈ ವರ್ಷ ಎಲ್ಲ ನಮ್ಮನ್ನು ಕಾಪಾಡಿದ್ದಾನೆ. Leprosy those days was a dreaded disease. You lose senses of your own limbs and your own body. ಆದರೆ ದೇವರು ನಮ್ಮನ್ನು ಈ ದಿವಸ ಕಾಪಾಡಿ ನಡೆಸಿದ್ದಾನೆ. ಈ ಕಾಪಾಡಿದ ದೇವರನ್ನು ನಾವು ಈ ದಿವಸ ಸ್ತುತಿಸಿದಾಗ ಆತನು ಹೆಚ್ಚು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳು ಆ ರೀತಿಯಲ್ಲಿ ಇರಬೇಕು, ಸ್ತುತಿಯ ಪ್ರಾರ್ಥನೆಗಳಾಗಿರಬೇಕು. ಮೊದಲನೆಯದಾಗಿ ನಾವು ವಿಶ್ವಾಸದ ಪ್ರಾರ್ಥನೆ, ವಾಕ್ಯಾಧಾರಿತವಾದಂಥ ನಮ್ಮ ಪ್ರಾರ್ಥನೆಗಳಾಗಿರಬೇಕು. ಮೊದಲನೆಯ ಲೆಸನ್ನಲ್ಲಿ ಬರುವಂಥದ್ದು. ಎರಡನೇ ಲೆಸನ್ನಲ್ಲಿ ಪ್ರೇರೆ, ಸಮಸ್ಯೆಗಳು ಎಷ್ಟೇ ಕಷ್ಟ ಇದ್ದರೂ ಸರಿ, ಕ್ರೈಸಿಸ್ ಎಷ್ಟೇ ಇದ್ದರೂ ಸರಿ, ಸಿ ದಟ್ ಎವ್ರಿ ಡೇ ಯು ಥ್ಯಾಂಕ್ ಗಾಡ್, ಯುವರ್ ಲೈಫ್ ವಿಲ್ ಡೆಫಿನೆಟ್ಲಿ ಚೇಂಜ್. ಪ್ರಾರ್ಥನೆಯ ಮೂಲಕ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ನೀವು ಬೇರೆ ಏನು ಮಾಡಬೇಡ. ಗಾಡ್ ನೋಸ್ ಯುವರ್ ಡಿಮಾಂಡ್ಸ್, ಗಾಡ್ ನೋಸ್ ಯುವರ್ ಪ್ರೇಯರ್ಸ್, your agenda he also knows. Therefore we need to thank God so that God will be with us and he will answer our prayers. He will take care of our life. So the third and the final conclusion of this whole meditation is
We need to read Psalm 91 very frequently. Keep that psalm as your beginning and end of this crisis. And this is a psalm which gives cluster of promises. God assures you His presence, His providence, His power, His promises, His protection against fear, against disease. 91ನೇ ಕೀರ್ತನೆಯನ್ನು ದಯಮಾಡಿ ತಾವು ಈ ದಿವಸದಿಂದ ಓದಲಿಕ್ಕೆ ಪ್ರಾರಂಭ ಮಾಡಿ. ಅದರಲ್ಲಿ ಆತನ ಪ್ರಸನ್ನತೆಯನ್ನು ಆತನು ಹೇಳ್ತಾ ಇದ್ದಾನೆ, ಆತನು ಒದಗಿಸುವಂಥ ಸಹಾಯವನ್ನು ಆತನು ಹೇಳ್ತಾ ಇದ್ದಾನೆ, ಆತನ ಶಕ್ತಿಯನ್ನು ಆತನು ಹೇಳ್ತಾ ಇದ್ದಾನೆ. ವಾಗ್ದಾನಗಳು ಮತ್ತು ರಕ್ಷಣೆ ಎಲ್ಲವುಗಳಿಂದ ಕೂಡಿದಂಥ ಒಂದು ಕೀರ್ತನೆದಾಗಿರುತ್ತದೆ. ನಂತರ ಆತನು ಏನೇನು ನಮಗೆ ಅನುಗ್ರಹಿಸುತ್ತಾನೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ನೋಡ್ತೇವೆ. ಇದು ಗಾಡ್ ಆಲ್ ಮೈಟಿ. ಆದ ಕಾರಣ ಈ ಲೋಕದಲ್ಲಿ ಒಂದು ವೇಳೆ ಈ ದಿವಸಗಳು ಏನಾಗಿದೆ ಅಂತ ಹೇಳಿದರೆ, ಕೋವಿಡ್ ಬಂದಿದ್ದೇನೆ, ಸುಮಾರು ಜನ ದೇವರ ಕಡೆಗೆ ತಿರ್ಕೊಂಡಂಥ ಜನ ಇದ್ದಾರೆ. ಇನ್ನೂ ಜನರಿಗೆ ಕನ್ಫ್ಯೂಷನ್, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಏನೇನು ಸಮಸ್ಯೆಗಳೇನು ಗೊತ್ತಿಲ್ಲ. ಅವರನ್ನು ರಕ್ಷಣೆ ಮಾಡುವಂಥ ಸರ್ಕಾರಗಳೇ ಬಿದ್ದು ಹೋಗಿದೆ, ಸರ್ಕಾರ ಬಿದ್ದು ಹೋಗಿದೆ, ಹೆಲ್ತ್ ಸಿಸ್ಟಮ್ ಬಿದ್ದೋಗಿದೆ, ಎಲ್ಲವೂ ಬಿದ್ದೋಗಿದೆ. ಇಂಥ ಸಂದರ್ಭದಲ್ಲಿ ಹೌದು ಅದೆಲ್ಲ ಇರಬೇಕು, ನಾವು ವೈಜ್ಞಾನಿಕವಾಗಿ ಅದೆಲ್ಲ ನಮ್ಗೆ ಇರಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು, ಆಧ್ಯಾತ್ಮಿಕವಾದಂಥ ಸ್ಥಿತಿಯನ್ನು ನಾವು ಗಟ್ಟಿ ಮಾಡಿಕೊಂಡಾಗ ಮಾತ್ರ ಇವೆಲ್ಲವುಗಳು ದೇವರಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದ ಕಾರಣ ದೇವರ ಈ ವಿಶೇಷವಾದಂಥ ಈ ಕೀರ್ತನೆಯ ಭಾಗಗಳನ್ನು ತಾವು ಓದುವಂತೆ ಕೇಳ್ಕೊಳ್ಳಿ. 90 ಮತ್ತು 91ನೇ ಕೀರ್ತನೆ ಮುಂದೆ ನಾವು ನೋಡ್ತೇವೆ. ಇದೇ ಕೀರ್ತನೆಗಳಲ್ಲಿ ಬರುವಂಥ ವಿಚಾರ, ಇದು ಪ್ರೊವೈಡರ್ ಫಾರ್ ಶೆಲ್ಟರ್, shadow, refuge, fortress, shield, buckler, dwelling place, rescuer, and also protection. These are some of the promises God is providing us through this great Psalm 91. And the most important thing is, if you read verse 3, and it says, He is a protector from the deadly pestilence. Look at those days, there was no even provisions for medical health facilities. There was no health facilities. But God is a God who takes care of His people from such condition to the present condition. Pestilence that start the darkness. ಈ ಕಷ್ಟ ಕಾಯಿಲೆಗಳು ಅಥವಾ ಈ ಜೀವಾಣುಗಳಿಂದ ಬರುವಂಥ ಈ ಕತ್ತಲೆಯಿಂದ ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ ಎಂಬುದಾಗಿ ನಾವು 6ನೇ ವಚನದಲ್ಲಿ ಅದರಲ್ಲಿ ನಾವು ನೋಡ್ತಾ ಇದ್ದೇವೆ. ಪೆಸ್ಟ್ಲೈನ್ ಆಫ್ ಪ್ಲೇಗ್, ವೈರಸ್ ಬಂದಿದೆ, ಈ ಪೆಸ್ಟ್ಲೈನ್ನಲ್ಲಿ ವೈರಸ್ ನಮಗೆ ಕಾಣಿಸ್ಕೊಳ್ತಾ ಇದೆ. ಆದರೆ ಇದರಿಂದ ಉಂಟಾಗುವಂಥ ಇತರ ಸಮಸ್ಯೆಗಳನ್ನು ಸಹ ನಾವು ಆ 91ನೇ ಕೀರ್ತನೆಯಲ್ಲಿ ಓದ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ವಿಚಾರಗಳನ್ನು ನಾವು ಈ ವರ್ಷದಲ್ಲಿ ನಾವು ಮಾಡಬಹುದು. ಆದರೆ ದೇವರು ನಮ್ಮನ್ನು ರಕ್ಷಿಸುವಂಥ ದೇವರು. ಅದೇ ಅಧ್ಯಾಯದಲ್ಲಿ ಬರುವಂಥ ವಿಚಾರಗಳನ್ನು ನಾವು ನೋಡುವಾಗ, He says, I will deliver you from this crisis. I will protect you. I will answer your prayers. I will be with you in trouble. I will rescue you. I will honor you. I will satisfy you with long life. And I will show you my salvation. ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ, ನಿನ್ನ ರಕ್ಷಣೆ ಮಾಡುತ್ತೇನೆ, ನಿನಗೆ ಉತ್ತರವನ್ನು ಕೊಡುತ್ತೇನೆ, ನಿನ್ನೊಂದಿಗೆ ನಾನು ಇರುತ್ತೇನೆ, ನಿನ್ನನ್ನು ರಕ್ಷಿಸುತ್ತೇನೆ, ನಿನ್ನನ್ನು ಗೌರವಿಸುತ್ತೇನೆ, ನಿನ್ನನ್ನು ಸಮಾಧಾನದ ಜೀವಿತಕ್ಕೆ ನಡೆಸುತ್ತೇನೆ ಮತ್ತು ರಕ್ಷಣೆಯಿಂದ ನಿನ್ನನ್ನು ತುಂಬಿಸುತ್ತೇನೆ. ಇದು ದೇವರ ವಾಗ್ದಾನಗಳು. ಆ ಕಾರಣ ಪ್ರಿಯರೇ, ನಾವು ಈ ಸಂಜೆ ಈ ರಾತ್ರಿಯನ್ನು ನಾವು ಕಳೆಯಲಿದ್ದೇವೆ. ಲೋಕವು ಬೇರೆ ಬೇರೆ ರೀತಿಯಲ್ಲಿ ಈ ವರ್ಷವನ್ನು ಕಳೆಯಬಹುದು. ಆದರೆ ನಾವು ಕ್ರಿಸ್ತನು ನಮ್ಮ ಪ್ರಾರಂಭವಾಗಿದ್ದಾನೆ, ನಮ್ಮ ಅಂತ್ಯ ನಿರಂತರವಾದಂಥ ಜೀವಿತಕ್ಕೆ ಆತನು ನಡೆಸುವಂಥ ದೇವರಾಗಿದ್ದಾನೆ. ಆದ ಕಾರಣ ಮುಂಬರುವಂಥ ವರ್ಷ ಅದೆಷ್ಟೇ ಸಮಸ್ಯೆಗಳಿಂದ ಕೂಡಿರಲಿ, ಎಷ್ಟೇ ಆತಂಕಗಳಿಂದ ಕೂಡಿದ್ದಾಗ್ಯೂ ನಾವು ಈ ದಿವಸ ನಮ್ಮ ವಿಶ್ವಾಸದಲ್ಲಿ ಬಲಗೊಂಡು ನಾವು ಮುಂದೆ ಹೆಜ್ಜೆ ಇಡುವಾಗ, ಈ ದಿವಸವನ್ನು ನಾವು ಕಳೆದ ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ಪ್ರೇರೆ ನಮಗೆ ಒಂದು ವಿಶೇಷ ರೀತಿಯ ಸಮಾಧಾನವನ್ನು, ಧೈರ್ಯವನ್ನು ಸ್ವಾಮಿ ಕೊಡುವಂಥವನಾಗಿದ್ದಾನೆ. ಹೆದರಬೇಡ್ರಿ ಎಂಬುವಂಥ ದೇವರು, ಅಂಜಬೇಡ್ರಿ ಎಂಬುದು ದೇವರು. ನೋಡಿರಿ, ಈ ಹೊತ್ತು
ಯೆಹೋವನು ನಿಮ್ಮನ್ನು ರಕ್ಷಿಸುವಂಥ ರೀತಿಯನ್ನು ನೋಡಿರಿ ಎಂಬುದಾಗಿ ಮೋಶೆ ಇಸ್ರಾಯೇಲ್ ಜನರನ್ನು ಕೆಂಪು ಸಮುದ್ರದ ಮಹಾ ಬಿರುಗಾಳಿಯಲ್ಲಿ ಆ ಒಂದು ಸಮುದ್ರದ ನೀರಿನ ಮುಂದೆ ನಿಂತು ಆತನು ಹೇಳ್ತಾನೆ. ನಿರೀಕ್ಷೆ ಇಲ್ಲದೆ ಇರುವಂಥ ಒಂದು ಕಾಂಟೆಕ್ಸ್ಟ್, ನಿರೀಕ್ಷೆ ಇಲ್ಲದೆ ಇರುವಂಥ ಒಂದು ಸಮಯ. ಅಂಥ ಸಮಯದಲ್ಲಿ ಸ್ವಾಮಿ ಆ ಜನರನ್ನು ಆತನು ರಕ್ಷಿಸಿದ್ದಾನೆ. ಮುಂದಿನ ವರ್ಷವನ್ನು ನಾವು ದೇವರ ಒಂದು ಸನ್ನಿಧಾನದಲ್ಲಿ ಮುಂದುವರಿಸಿಕೊಳ್ಳೋಣ. ದೇವರ ಆಶೀರ್ವಾದದಲ್ಲಿ ನಾವು ಮುಂದುವರಿಯೋಣ. ದೇವರ ವಿಶ್ವಾಸದಲ್ಲಿ ಬಲಗೊಂಡವರಾಗಿ ಮುಂದಿನ ವರ್ಷಕ್ಕೆ ನಾವು ನಡೆಯೋಣ. ದೇವರು ನಮ್ಮನ್ನು ಈ ರೀತಿಯಲ್ಲಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ, ಹೌದು ಸ್ವಾಮಿ, ಕಳೆದ ವರ್ಷದ ಎಲ್ಲ ಭಯಭೀತಿ, ತೊಂದರೆ, ಕಷ್ಟಗಳು, ಅನಾರೋಗ್ಯ, ನಷ್ಟ ಎಲ್ಲವುಗಳಿಂದ ನಮ್ಮನ್ನು ನೀನು ತಪ್ಪಿಸಿದ್ದಿ ಸ್ವಾಮಿ. ಬಂದಾಗ್ಯೂ ಸ್ವಾಮಿ ನೀನು ವಿಶೇಷವಾದ ಧೈರ್ಯದಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇನ್ನು ನಮ್ಮಲ್ಲಿ ಏನಾದರೂ ಬಲಹೀನತೆಗಳಿದ್ದರೆ ಮತ್ತು ಸ್ವಾಮಿ ಅಪನಂಬಿಕೆ ಮತ್ತು ಧೈರ್ಯವಿಲ್ಲದೇ ಇರುವಂಥ ಸ್ಥಿತಿ ನಮ್ಮಲ್ಲಿದ್ದರೆ ವಿಶೇಷವಾಗಿ ಸ್ವಾಮಿ ನಿನ್ನ ನಂಬಿಕೆಯ ಮೂಲಕವಾಗಿ ನಮ್ಮನ್ನು ಭದ್ರಪಡಿಸಬೇಕೆಂದು ಮಾಡುತ್ತೇವೆ. ನಂಬಿಕೆಗೆ ಮೂಲ ಕಾರಣದಂಥ ನಿನ್ನನ್ನು ಸ್ವಾಮಿ ನಾವು ಈ ದಿವಸ ಸ್ವೀಕರಿಸಿದವರಾಗಿ ಹೊಸ ವರ್ಷವನ್ನು ನಾವು ನೋಡಲಿಕ್ಕಾಗುವಂತೆ ಕೃಪೆ ಮಾಡು. ಯಾವುದೇ ಭಯವನ್ನು ನಮ್ಮಿಂದ ದೂರ ಮಾಡು. ಎಲ್ಲ ವಿಧವಂಥ ಕಷ್ಟ ಕಾಯಿಲೆಗಳಿಂದ ನಮ್ಮನ್ನು ದೂರ ಮಾಡು. ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ನಮ್ಮಿಂದ ತೆಗೆದುಹಾಕು. ನಮ್ಮ ಮುಂದೆ ಇರುವಂಥ ಭೀಕರವಾದಂಥ ಸಮಯವನ್ನು ನಾವು ಎದುರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನೀನು ಅನುಗ್ರಹಿಸಬೇಕೆಂದು ಬಿಡುತ್ತೇವೆ. ಪ್ರಾರ್ಥನೆಯ ಮೂಲಕವಾಗಿ ಸ್ವಾಮಿ ನಿನಗೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಮತ್ತು ವಿಶೇಷವಾಗಿ ನಿನ್ನ ವಾಕ್ಯದ ಮೂಲಕ ನಾವು ಬಲ ಹೊಂದಿದವರಾಗಿ ನಿನ್ನ ವಾಕ್ಯದಲ್ಲಿ ಕೊಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ, ವಾಗ್ದಾನಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ನಾವು ನಿರಾಶೆಗೊಳಗಾಗದೆ ನೀನು ಮಾಡುವಂಥ ಉಪಕಾರ ನಾವು ಸ್ಮರಿಸಿ ವಿಶ್ವಾಸದಲ್ಲಿ ನಿನಗೆ ಕೃತಜ್ಞರಾಗಿ ಈ ವರ್ಷವನ್ನು ಕಳೆದು ಹೊಸ ವರ್ಷಕ್ಕೆ ನಾವು ಕಾಲಿಡುವಂತೆ ಕೃಪೆ ಮಾಡು. ವಿಶೇಷವಾಗಿ ನಾಳೆ ನಡೆಯುವಂಥ ಆ ಒಂದು ಒಡಂಬಡಿಕೆ ಆರಾಧನೆಯಲ್ಲಿ ಮತ್ತೊಮ್ಮೆ ಸ್ವಾಮಿ ನಾವು ನಿನ್ನ ಸಂಧಿಸಿ ನಿನ್ನ ಯಜ್ಞದ ಮೂಲಕವಾಗಿ ನಾವು ಹೆಚ್ಚು ಬಲವುಳ್ಳವರಾಗಿ ಹೊಸ ವರ್ಷಕ್ಕೆ ನಾವು ಮುನ್ನಡೆಯುವಂತೆ ಕೃಪೆ ಮಾಡಬೇಕೆಂದು ನಮ್ಮ ರಕ್ಷಕನೂ ನಮ್ಮ ಒಡೆಯನು ನಮ್ಮನ್ನು ನಿರಂತರವಾಗಿ ನಡೆಸುವಂಥ ದೇವರ ನಾಮದಲ್ಲಿ ನಿನ್ನನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡೋಣ. ವಿಲ್ ಅಫರ್ಮ್ ಅವರ್ ಫೇತ್ ಇನ್ ಅಪಾಸಲ್ಸ್ ಕ್ರೀಡ್. I believe in God the Father, Almighty, Creator of heaven and earth. I will Christ, God, only Son, our Lord, was conceived by the Holy Spirit, born of Virgin Mary, suffered under Pontius Pilate, crucified, died, and was buried, descended to the dead. On the third day he raised again heaven. He is seated at the right hand of the Father, and he will come to judge the living and the dead. Believe in the Holy Spirit, the Holy Catholic Church, communion of saints. I request members to please see the notice board for further directions. And tomorrow our service will be from 7, that is in English service, and also 8:30 onwards we have Kannada service. ನಾಳಿನ ದಿವಸದಲ್ಲಿ ನಮ್ಮ ಆರಾಧನೆಗಳು 7 ಗಂಟೆಗೆ ಇಂಗ್ಲೀಷ್ ಆರಾಧನೆ ಮತ್ತು 8:15 ಗಂಟೆಗೆ ಕನ್ನಡ ಆರಾಧನೆಗಳು ನಡೆಸಲ್ಪಡುತ್ತದೆ. ಆದ ಕಾರಣ ಬರುವಂಥವರು ಇಲ್ಲಿರುವಂಥ ಕೆಲವು ಸೂಚನೆಗಳನ್ನು ನೋಡಿಕೊಳ್ಳುವಂತೆ ನಾನು ಕೇಳಿಕೊಳ್ತೇನೆ. ಈ ಮೂಲಕವಾಗಿ ತಾವೆಲ್ಲರೂ ಸಹಕರಿಸುವಂತೆ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾವು ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ವಿಲ್ ಸೇ ದಿ ಲಾರ್ಡ್ಸ್ ಪ್ರೇ ಟುಗೆದರ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲು, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಅನುದಿನದ ಆಹಾರವನ್ನು ದಯಪಾಲಿಸು. ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಶೋಧನೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ. ಕ್ಲೋಸಿಂಗ್ ಇನ್ ಮೀ ಈಸ್ ಸಿಂಗ್ ದೆಮ್ ಓವರ್ ಅಗೇನ್ ಟು ಮೀ. ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ. ಕೊನೆಯದಾಗಿ ಸಂಗೀತವನ್ನು ಹಾಡುವ. Sing them over again to me, wonderful Lord.
us to all wonderful words of love. Offer pardon and peace to all wonderful words of love. Jesus, Holy Savior, sanctify us forever. Beautiful words, wonderful words, wonderful words of love. Beautiful words, wonderful words, wonderful words of love. The peace of God which passes all understanding, keep your hearts and minds in the knowledge and love of God and of His Son Jesus Christ our Lord, and the blessing of God Almighty, the Father, the Son, and the Holy Spirit be amongst you and remain with you always. I wish you a happy and prosperous New Year. Now that we all go with heart and hands and voices, who wondrous things has done, in whom this world rejoices, who from our mother's arms has blessed us on our way with countless gifts of love, and still is us today. Oh, may this boundless love through all our life be near us, with ever joyful hearts and blessed peace to cheer us, and keep us in His grace, and guide us in progress, and guide us through our lives, in this world till the next. All praise and thanks to God, the Father now be given, the Son